ಬಿಗ್ ಬಾಸ್ ಫೈನಲಿ ಬಿಗ್ ಬಾಸ್ನ ಫಿನಾಲೆ ಬಂದೇ ಬಿಡ್ತು. ಇವತ್ತು ಸಂಜೆ 6 ಗಂಟೆಯಿಂದ ಬಿಗ್ ಬಾಸ್ ಫಿನಾಲೆ ಅದ್ದೂರಿಯಾಗಿ ನೆರವೇರಲಿದೆ. ಇಷ್ಟು ದಿನಗಳ ಕಾಲ ವೀಕ್ಷಕರೆಲ್ಲರೂ ಕಾದು ಕುಳಿತಿದ್ದಂತಹ ಒಂದು ಕ್ಷಣ ಬಂದೇ ಬಿಡ್ತು. ಈ ಕ್ಷಣಕ್ಕಾಗಿ ಅದೆಷ್ಟೋ ದಿನಗಳಿಂದ ಕಾದಂತ ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ನಿರಂತರವಾಗಿ ವೋಟ್ ಮಾಡ್ಕೊಂಡು ಬಂದವರು ನಮ್ಮವ್ರು ಗೆಲ್ತಾರ ಸೋಲ್ತಾರ, ನಾವು ವೋಟ್ ಮಾಡಿದ್ದು ಹೋಗಿ ತಲುಪಿದೆಯೋ ಅಥವಾ ಇದು ಗಿಮ್ಮಿಕ್ಕೋ ಫೇಕೋ ರಿಯಲ್ಲೋ ಅನ್ನುವ ಲೆಕ್ಕಾಚಾರ ಹಾಕೋದಕ್ಕೆ ತುದಿಗಾಲ್ನಲ್ಲಿ ಕಾದು ಕುಂತಿದ್ದಾರೆ. ಸೊ ಇವತ್ತಿನ ಸಂಚಿಗಾಗಿ ಎಲ್ಲರೂ ಕಾಯ್ತಾ ಇರಬೇಕಾದ್ರೆ ಇನ್ ಕೆಲವರು ಯಾರಪ್ಪ ಫಸ್ಟ್ ಮನೆಯಿಂದ ಹೊರಗೆ ಬರೋದು ಅಂತ ಯೋಚಿಸ್ತಾ ಇದ್ದಾರೆ. ಹೌದು, ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ನಲ್ಲಿ ಕುತ್ಕೊಳ್ಳೋರು ಎಷ್ಟು ಮಂದಿ ಅನ್ನೋ ಲೆಕ್ಕಾಚಾರ ಹಾಕಿದಾಗ ಕೊನೆಯದಾಗಿ ಉಳ್ಕೊಳ್ಳೋದು 3 ಜನ, ಅದಾದ್ಮೇಲೆ ಉಳ್ಕೊಳ್ಳೋದು 2, ಅದಾದ್ಮೇಲೆ ಅನೌನ್ಸ್ ಆಗೋದು ಒಬ್ಬರ ಹೆಸರು. ಆದರೆ ಈ ಫಿನಾಲೆ ಶುರುವಾಗೋದಕ್ಕಿಂತ ಮುಂಚಿತವಾಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗಡೆ ಬಂದಿದ್ದಾರೆ. ಆಲ್ರೆಡಿ ಇದರ ಶೂಟಿಂಗ್ ಮುಗಿದು ಹೋಗಿದೆ, ನಿಮಗೆಲ್ಲ ಗೊತ್ತಿರಬಹುದು. ಹೌದು, ಬಿಗ್ ಬಾಸ್ ಸೀಸನ್ 11 ಇವತ್ತು ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಆಗಿ ಫಿನಾಲೆಯನ್ನು ಅದ್ದೂರಿಯಾಗಿ ಟೆಲಿಕಾಸ್ಟ್ ಮಾಡಲಾಗತ್ತೆ. ಅಂದರೆ ನೀವು ನೋಡೋದು ಇವತ್ತು ಸಂಜೆ 6 ಗಂಟೆಗೆ. ಆದರೆ ನಿನ್ನೆ ಸಂಜೆಯಿಂದಲೇ ಇದರ ಶೂಟಿಂಗ್ ಶುರುವಾಗಿದೆ. ಮಧ್ಯರಾತ್ರಿವರೆಗೂ ಕೂಡ ಶೂಟಿಂಗ್ ಮಾಡಲಾಗಿದೆ. ಹತ್ರ ಬೆಳಗಿನ ಜಾವ 4 ಗಂಟೆಗೆ ಶೂಟಿಂಗನ್ನು ಮುಗಿಸಲಾಗಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಸೊ ಈಗಾಗಲೇ ಪ್ರೋಮೋ ಕೂಡ ನೀವು ನೋಡಿರ್ಬೋದು. ಇವತ್ತಿನ ಸಂಜೆಯ ಪ್ರೋಮೋ ಗ್ರ್ಯಾಂಡ್ ಎಂಟ್ರಿಯನ್ನು ಕಿಚ್ಚ ಸುದೀಪ್ ಅವರು ಕೊಡ್ತಾ ಇರುವಂಥ ಈ ಪ್ರೋಮೋ. ಸೊ ಅಲ್ಲಿಗೆ ಯಾರ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಮೊದಲ ಹಂತದಲ್ಲಿ ಅನ್ನೋದು ಗೊತ್ತಾಗಿದೆ. ಮತ್ತು ಇವತ್ತು ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ನಾಡಿದ್ದು ಯಾರು ವಿನ್ ಆಗ್ತಾರೆ ಅನ್ನೋದನ್ನು ತಿಳಿಸಲಾಗತ್ತೆ. ಸೊ ಅದರ ಶೂಟಿಂಗ್ ನಡೆಯಲಿದೆ. ಅದನ್ನು ಕೂಡ ಮುಂಚಿತವಾಗಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ಫೈನಲಿ ಶೂಟಿಂಗ್ ಮುಗ್ದಿರೋದ್ರಿಂದ ಯಾರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ವಿಚಾರ ಮತ್ತು ವಿಡಿಯೋ ಲೀಕ್ ಆಗಿದೆ. ಹಾಗಿದ್ರೆ ಮನೆಯಿಂದ ಹೊರಗೆ ಬಂದವ್ರು ಯಾರು ಅನ್ನುವಂಥ ಕುತೂಹಲ ನಿಮಗಿದ್ರೆ ಖಂಡಿತವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಿಚ್ಚ ಸುದೀಪ್ ಅವರ ಆಗಮನದ ನಿರೀಕ್ಷೆಯಲ್ಲಿ ಅನೇಕರಿದ್ರು. ಈ ಮಧ್ಯ ಬಿಗ್ ಬಾಸ್ನ ಮೊದಲ ದಿನದಿಂದ ಇಲ್ಲಿವರೆಗೂ ಬಂದು ಹೋದವರನ್ನ ಒಮ್ಮೆ ನೆನಪಿಸಿಕೊಂಡ್ರೆ ಕೊನೆಯದಾಗಿ ಉಳ್ಕೊಂಡಿರೋದು ಕೇವಲ 6 ಜನ ಮಾತ್ರ. ಅದರಲ್ಲಿ ಒಬ್ಬರು ಇವತ್ತು ಮನೆಯಿಂದ ಹೊರಗಡೆ ಬರ್ತಾರೆ, ಅದಾದ್ಮೇಲೆ ನಾಳೆ ಇನ್ನಿಬ್ರು ಬರ್ತಾರೆ. ಸೊ ಹಾಗಿದ್ರೆ ಇವತ್ತು ಮನೆಯಿಂದ ಹೊರಗಡೆ ಬಂದಿದ್ದು ಯಾರು ಅನ್ನೋದನ್ನ ಹೇಳ್ತೀವಿ, ಕೇಳಿ. ಎಸ್, ಕಿಚ್ಚ ಸುದೀಪ್ ಅವರ ಕೊನೆಯ ಫಿನಾಲೆ ಬಿಗ್ ಬಾಸ್ ಆಗಿರೋದ್ರಿಂದ ಇದು ಕೇವಲ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಅವ್ರಿಗೂ ವೆರಿ ಸ್ಪೆಷಲ್ ಆದಂಥ ಮೂಮೆಂಟ್ ಆಗಿದೆ. ಅದರ ಜೊತೆಗೆ ಕಲರ್ಸ್ ಕನ್ನಡದವರು ತುಂಬ ನಮ್ರತೆಯಿಂದ ವಿನಯತೆಯಿಂದ ಕಿಚ್ಚ ಸುದೀಪ್ ಅವ್ರಿಗೆ ವಂದನೆಯನ್ನು ಸಲ್ಲಿಸಲೇಬೇಕಾಗಿದೆ. 11 ಸೀಸನನ್ನು ನಡೆಸ್ಕೊಡೋದು ಅಂತ ಅಂದರೆ ಅದು ಅಷ್ಟು ಈಸಿ ಅಲ್ವೇ ಅಲ್ಲ. ಸೊ ಮುಂದಿನ ಸೀಸನ್ಗಳಿಂದ ಈ ಗತ್ತು ಮತ್ತು ಈ ಖಡಕ್ ಎಚ್ಚರಿಕೆ, ಈ ಗ್ರ್ಯಾಂಡ್ ಓಪನಿಂಗ್ ಇಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡುತ್ತೋ ಗೊತ್ತಿಲ್ಲ. ಸೊ ಇದು ಕೊನೆಯ ಸೀಸನ್ ಆಗಿರೋದ್ರಿಂದ ಅದ್ದೂರಿಯಾಗಿ ಅವರನ್ನು ಬೀಳ್ಕೊಡುಗೆ ಮಾಡಿಕೊಡೋದಕ್ಕೆ ಅಂತ ಅದ್ದೂರಿಯಾಗಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಸೊ ಕೊನೆಯದಾಗಿ ಉಳ್ಕೊಂಡವ್ರು ಯಾರು, ಹೋದವ್ರು ಯಾರು ಅಂತ ಎಲ್ಲರೂ ನಿರೀಕ್ಷೆ ಇದ್ದಿದ್ದು ಬಿಗ್ ಬಾಸ್ ಮನೆಯಿಂದ ಕೊನೆಯವರೆಗೂ ಉಳ್ಕೊಳ್ಳೋದು ಯಾರು, ಕೊನೆಯ ಮೂಮೆಂಟಲ್ಲಿ ಹೊರಗಡೆ ಹೋಗೋದು ಯಾರು, ಅವ್ರಿಗೆ ತುಂಬ ಅನ್ಯಾಯ ಆಗ್ಬಿಡುತ್ತೆ. ಯಾಕಂದರೆ ಇಲ್ಲಿವರೆಗೂ ಬಂದು ಗೆಲುವಿಗೆ ಒಂದು ಹೆಜ್ಜೆ ಇರಬೇಕಾದ್ರೆ ಮುಗ್ಗರಿಸಿ ಬೀಳೋದು ಅಂತ ಅಂದರೆ ಸಹಜವಾಗಿಯೇ ಬೇಸರ ಆಗ್ಬಿಡತ್ತೆ ಅಂತ. ಸೊ ಎಲ್ಲರೂ ಕಣ್ಣು ಇದ್ದಿದ್ದು ಭವ್ಯ ಮತ್ತು ಮೋಕ್ಷಿತ ಮೇಲೇ. ಯಾಕಂದರೆ ಇಬ್ಬರು ಫೀಮೇಲ್ ಸ್ಪರ್ಧಿಗಳಾಗಿರೋದ್ರಿಂದ ಮೋಕ್ಷಿತ ಹೊರಗಡೆ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅವ್ರ ಫ್ಯಾನ್ಸ್ ಕಾಯ್ತಾ ಇದ್ರು. ಬಿಕಾಸ್ ಮೋಕ್ಷಿತ ಈ ಬಾರಿಯ ವಿನ್ನರ್ ಅನ್ನೋದು ಕೆಲವು ದಿನಗಳಿಂದ ಓಡಾಡ್ತಾ ಇದ್ದಂಥ ಸುದ್ದಿ. ಹಳೆ ಸ್ಪರ್ಧಿಗಳು ಕೂಡ ಮೋಕ್ಷಿತ ಹೆಸರು ಹೇಳ್ತಾ ಇದ್ರು. ಒಂದಷ್ಟು ರೀತಿಯಾದಂಥ ಸಮೀಕ್ಷೆಗಳನ್ನು ಕೆಲವೊಂದಷ್ಟು ಚಾನಲ್ಗಳು ಮಾಡಿದಾಗಲೂ ಮೋಕ್ಷಿತ ಹೆಸರು ಫೈನಲ್ ಹಂತಕ್ಕೆ ಬಂದಿತ್ತು. ಹಾಗಾಗಿ ಮೋಕ್ಷಿತರ ಈ ಮೂಮೆಂಟಲ್ಲಿ ಏನಾದರೂ ಹೋಗ್ಬಿಟ್ರೆ ಅನ್ನೋದೊಂದು ಭಯ ಇತ್ತು. ಯಾಕಂದರೆ ಹನುಮಂತು ಮೋಕ್ಷಿತನ ಸೇಫ್ ಮಾಡಿದ್ಕೆ ಇಲ್ಲಿವರೆಗೂ ಬಂದಿದ್ದಾರೆ, ಇಲ್ಲಾಂದರೆ ಬರ್ತಿರ್ಲಿಲ್ಲ ಅಂತ ಕೆಲವ್ರು ಹೇಳಿದ್ರಿಂದ. ಬಟ್ ಮೋಕ್ಷಿತ ಫೈನಲಿ ಸೇಫ್ ಆಗಿದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಕೊನೆ ಮೂಮೆಂಟಲ್ಲಿ ಹೊರಗಡೆ ಬಂದಿದ್ದು ಯಾರು ಅಂತಂದರೆ ನಿಮ್ಮೆಲ್ಲರ ಪ್ರೀತಿಯ ಭವ್ಯ. ಹೌದು, ಸೊ ನಿಮ್ಗೆಲ್ಲರೂ ತುಂಬ ಜನ ಭವ್ಯಂಗೆ ಓಟೆ ಹಾಕಲ್ಲ, ಭವ್ಯಂಗೆ ಯಾರು ಫ್ಯಾನ್ಸೇ ಇಲ್ಲ, ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾರೆ, ಸಿಕ್ಕಾಪಟ್ಟೆ ಡವ್ ಮಾಡ್ತಾರೆ, ಡ್ರಾಮಾ ಕ್ವೀನು, ಅವ್ರಿಗೆ ಓಟ್ ಹಾಕೋದು ಯಾರು, ಇಲ್ಲಿವರೆಗೂ ಬಂದಿದ್ದೇ ದೊಡ್ಡ ವಿಚಾರ. ಕಲರ್ಸ್ ಕನ್ನಡದವ್ರು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ, ಆಕೆ ಸ್ವಂತ ಬಲದಿಂದ ಸ್ವಂತ ಆಟ ಆಡಿ ಏನು ಇಲ್ಲಿವರೆಗೂ ಬಂದಿಲ್ಲ, ಈ ಥರದ್ದು ಎಲ್ಲ ಸುದ್ದಿಗಳು ವೈರಲ್ ಆಗಿತ್ತು. ಸೊ ಧನರಾಜ್ಗಿಂತ ಮುಂಚಿತವಾಗಿ ಬರಬೇಕಾಗಿದ್ದಿದ್ದೆ ಭವ್ಯ. ತುಂಬ ಜನ ಅಲ್ಲಿ ಇರಬೇಕಾದ್ರೂ ಹೊರಗಡೆ ಇದ್ದಾರೆ, ಆದರೆ ಭವ್ಯ ಅಲ್ಲಿರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಂತ ಕೆಲವ್ರು ಹೇಳಿದ್ದು ಕೂಡ ಇದೆ. ಆದರೆ ಭವ್ಯ ಇಲ್ಲಿವರೆಗೂ ಬಂದಿದ್ದು ಆಕೆಯ ಆಟದಿಂದಲೇ.
ಆಕೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಏನೇನು ಆಟ ಆಡಬೇಕೋ ಆ ಎಲ್ಲ ಆಟವನ್ನು ಆಡಿದ್ದಾರೆ. ಯಾಕೆ ಅವ್ರು ಹೊರಗಡೆ ಬರಬೇಕು ಅಂತ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆಯಲ್ಲಿ ಭವ್ಯ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಮೊದಲಿಗೆ ಭವ್ಯ ಹೊರಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಇನ್ನು ಕೆಲವೊಂದಷ್ಟು ಮೂಲಗಳ ಪ್ರಕಾರ ಈ ಭವ್ಯ ಅವರು ಕೊನೆಯದಾಗಿ ಸೇಫ್ ಆಗಿದ್ದಾರೆ. ಆದರೆ ರಜತ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಒಂದು ಪ್ರೀತಿಯ ಜಾಕೆಟ್ ರಜತ್ಗೆ ಬಂದು ತಲುಪಿದೆ. ಸೊ ಹೀಗಿರಬೇಕಾದ್ರೆ ರಜತ್ ವೈಲ್ಡ್ ಕಾರ್ಡಿಗೆ ಎಂಟ್ರಿ ಪಡ್ಕೊಂಡು ಬಂದಿರುವಂಥದ್ದು. ಹನುಮಂತಗೆ ಹೋಲಿಸ್ಕೊಂಡ್ರೆ ಅಂಥದ್ದೇನು ಆಟ ಆಡಿಲ್ಲ, ಬರೀ ಮಾತಾಡಿರೋದು ಅಷ್ಟೇ. ಯಾವುದೇ ಟಾಸ್ಕ್ಗಳಲ್ಲೂ ಕೂಡ ಯಶಸ್ವಿಯಾಗೇನು ಆಟ ಆಡಿಲ್ಲ. ಹಾಗಾಗಿ ರಜತನ್ನು ಬಿಗ್ ಬಾಸ್ ಮನೆಯಿಂದ ಮೊದಲಿಗೆ ಹೊರ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೂ ಹೀಗೂ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಭವ್ಯ ಮತ್ತು ರಜತ್ ಮೊದಲಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಿದೆ. ಇನ್ನುಳಿದಂತೆ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು ಉಳ್ಕೊಂಡಿದ್ದಾರೆ. ನಾಳೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ನಾಳೆಯ ವಿನ್ನರ್ ಯಾರು ಆಗ್ತಾರೆ ಅನ್ನೋ ಅನೌನ್ಸ್ಮೆಂಟನ್ನು ನೀವು ಟಿವಿಗಿಂತ ಮುಂಚಿತವಾಗಿ ನಿಮ್ಮ ಮೆಗಾ ಸುದ್ದಿಯಲ್ಲಿ ನೋಡಬಹುದು. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ. ನಿಮ್ಮ ಕಮೆಂಟ್ ಏನಿದೆ ಅನ್ನೋದನ್ನು ತಿಳಿಸಿಬಿಡಿ.